ಸತ್ವ ಸಂಶುದ್ಧಿ. ಸತ್ವ ಸಂಶುದ್ಧಿ ಅಂದ್ರೆ ಏನು? ಸತ್ವ ಅಂದ್ರೆ ಮನಸ್ಸ, ಚಿತ್ತ, ಅಂತರಂಗ. ಸಂಶುದ್ಧಿ ಅಂದ್ರೆ ಸಮ್ಯಕ್ ಶುದ್ಧಿ ಸಂಶುದ್ಧಿ ಅಂದ್ರೆ ಅತ್ಯಂತ ಪವಿತ್ರ, ಅತ್ಯಂತ ನಿರ್ಮಲ, ಪರಮ ಪಾವನ, ಪರಿಶುದ್ಧ. ಮನಸ್ಸು ಹೇಗಿರಬೇಕು? ಚಿತ್ತ, ಅಂತರಂಗ ಪರಿಶುದ್ಧವಾಗಿರಬೇಕು, ನಿರ್ಮಲವಾಗಿರಬೇಕು. ಎಷ್ಟು ನಿರ್ಮಲ, ಎಷ್ಟು ಪರಿಶುದ್ಧ ಅಂತ ಕೇಳಿದರೆ, ಈಗ ಬೆಳಗಿನ ಜಾವ ಇಬ್ಬನಿ ಬಿದ್ದಿರ್ತದಲ್ಲ, ಇಬ್ಬನಿ ನೋಡಿರಲ್ಲ, ರೈತರು ಬಿತ್ತಿರ್ತಾರ, ಬೆಳೆ ಬೆಳೆದಿರ್ತದ, ಆ ಬೆಳೆ ಮ್ಯಾಲ ಇಬ್ಬನಿ ಹನಿಗಳು ಮೂಡಿರ್ತಾವೆ. ಎಷ್ಟು ಸ್ವಚ್ಛಂದವಾಗಿರ್ತಾವೆ, ಎಷ್ಟು ಪವಿತ್ರವಾಗಿರ್ತಾವೆ. ಒಂದಿಷ್ಟು ಅದರೊಳಗೆ ಕೆಸರಿರೋದಿಲ್ಲ, ಒಂದಿಷ್ಟು ಅದು ಮಲಿನಾಗಿರೋದಿಲ್ಲ. ಅಷ್ಟು ಸ್ವಚ್ಛಂದವಾಗಿರ್ತದಲ್ಲ ಇಬ್ಬನಿ. ಹಾಗೆ ಮನುಷ್ಯನ ಮನಸ್ಸು ಸ್ವಚ್ಛಂದವಾಗಿರಬೇಕು, ಭಾಳ ಪವಿತ್ರವಾಗಿರಬೇಕು. ಆವಾಗ ಒಂದಿಷ್ಟು ಭಗವದ್ ದರ್ಶನ, ಆತ್ಮದರ್ಶನ ಆಗ್ತದ, ಹೊರತು ಇರದಿದ್ರಾಗೋದಿಲ್ಲ. ಈಗ ನಮ್ಮ ಮುಖ ನೋಡೋಕ್ಕೇನು ಬೇಕು? ಕನ್ನಡಿ ಬೇಕು. ಈಗ ಕನ್ನಡಿ ಮುಂದೆ ನಿಂತು ನಾವು ಮುಖ ನೋಡಕತ್ತಿದ್ದೇವೆ ಅಂದ್ರೆ ನಮ್ಮ ಮುಖ ಸ್ಪಷ್ಟವಾಗಿ ಕಂಡಿತು ಅಂದ್ರೆ ಕನ್ನಡಿ ಸ್ವಚ್ಛದಂತ ಅರ್ಥ. ಮತ್ತು ನಮ್ಮ ಮುಖ ಸ್ವಚ್ಛ ಕಾಣವಲ್ದು, ನಮ್ಮ ಮುಖದ ಸ್ಪಷ್ಟತೆ ಅದರೊಳಗೆ ತೋರ್ವಲ್ದು ಅಂದ್ರೆ ಕನ್ನಡಿ ಮ್ಯಾಲ ಧೂಳು ಕೂತೈತಿ ಅಂತ ಅರ್ಥ. ಕನ್ನಡಿ ಮ್ಯಾಲ ಧೂಳು ಕೂತ್ರ ಮುಖ ಸ್ಪಷ್ಟವಾಗಿ ಕಾಣೋದಿಲ್ಲಲ್ಲ. ಹಾಗೆ ಮನಸ್ಸಿನೊಳಗೆ ಕಾಮ ಕ್ರೋಧಾದಿ ಅನ್ನುವಂಥ ಧೂಳು ಕೂತಿತು ಅಂದ್ರೆ ನಮ್ಮ ಆತ್ಮ ದರ್ಶನ ನಮಗಾಗೋದಿಲ್ಲ, ಸ್ಪಷ್ಟವಾಗಿ ಕಾಣೋದಿಲ್ಲ. ಮನಸ್ಸು ಹೇಗಿರಬೇಕು? ಹೊಳೆವ ಕನ್ನಡಿಯಂತೆ, ಹರಿಯುವ ತಿಳಿನೀರಿನಂತೆ, ಬೀಳುವ ಬೆಳೆಯ ಮೇಲೆ ಬೀಳುವ ಇಬ್ಬನಿಯಂತೆ ಮನಸ್ಸ ಹೊಳೆಯುತ್ತಿರಬೇಕು, ಸ್ವಚ್ಛಂದವಾಗಿರಬೇಕು, ಪವಿತ್ರವಾಗಿರಬೇಕು. ಆವಾಗ ನೀನು ಯಾರನ್ನುವಂಥ ಸತ್ಯ ನಿನಗೆ ಗೊತ್ತಾಗ್ತದ. ಮತ್ತು ಇರುವ ಮನಸ್ಸೆಲ್ಲ ಹೊಲಸ ಮಾಡಿಕೊಂಡು ನೋಡಿ, ಕೇಳಿ, ಮುಟ್ಟಿ, ವಿಚಾರಿಸಿ, ಕೆಟ್ಟದ್ದನ್ನು ಭಾವಿಸಿ ಮನಸ್ಸು ಮೈಲಿಗಾಗಿತ್ತಂದ್ರೆ, ಹೊಲಸಾಗಿತ್ತಂದ್ರೆ ದೇವರು ಮೆಚ್ಚುತ್ತಾನೇನು? ದೇವರ ದರ್ಶನ ಆಗ್ತದೇನು? ಎಂದೂ ಆಗೋದಿಲ್ಲ. ಈಗ ತಾವೆಲ್ಲ ಬಂದು ಕೂತೀರಿ, ಇಷ್ಟು ಸುಂದರವಾಗಿ ಸಂತೋಷವಾಗಿ ನೀವೆಲ್ಲರೂ ಕೂತಿರಲ್ಲ, ಇಲ್ಲಿ ಸ್ವಚ್ಛದ ಅಂತ ಕೂತೀರಿ. ನಾಳೆ ಇಲ್ಲೊಂದಿಷ್ಟು ತಿಪ್ಪಿ ಪಪ್ಪಿ ಚೆಲ್ಲಿದ್ರೆ ಕೂಡ್ತೀರೇನು? ನೀವು ಒಬ್ಬರ ಕೂಡ್ರಿ ಅಂತ ಹೋಗಿಬಿಡ್ತೀರಿ. ಇಟ್ಟು ಗೊತ್ತದ ಇಲ್ಲ? ಎಲ್ಲಿ ಸ್ವಚ್ಛ ಇರ್ತದ ಅಲ್ಲಿ ಕೂಡಬೇಕು, ಎಲ್ಲಿ ಸ್ವಚ್ಛ ಇರೋದಿಲ್ಲ ಅಲ್ಲಿ ಕೂಡಬಾರದು ಅನ್ನೋದು ಮನುಷ್ಯನಿಗೆ ಗೊತ್ತದ. ಮತ್ತು ಈ ಮನುಷ್ಯನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಹಾದೇವನಿಗೆ ಗೊತ್ತಿಲ್ಲೇನು? ಯಾರ ಮನಸ್ಸು ಸ್ವಚ್ಛದ ಅಲ್ಲಿ ಹೋಗಬೇಕು, ಯಾರ ಮನಸ್ಸು ಹೊಲಸದ ಅವ್ರ ಹತ್ರ ಸುಳಿಬಾರ್ದು ಅನ್ನೋದು ದೇವನಿಗೆ ಗೊತ್ತಿಲ್ಲೇನು? ನಮಗೆ ಗೊತ್ತದ, ದೇವ್ರಿಗೆ ಗೊತ್ತಾಗೋದಿಲ್ಲೇನು? ಆದ್ದರಿಂದ ನಮ್ಮ ಮನಸ್ಸಂದ್ರೆ ಅದು ಮಹಾದೇವನ ನಿಲಯ, ದೇವನ ವಾಸಸ್ಥಾನದು. ಇಂಥ ಮನಸ್ಸು ಹೇಗಿರ್ಬೇಕಂದ್ರೆ ಶುದ್ಧವಾಗಿರಬೇಕು, ಭಾಳ ಪವಿತ್ರವಾಗಿರಬೇಕು. ಅಂದಾಗ ದೇವ ದರ್ಶನ ಆಗ್ತದ, ಹೊರತು ಇರದಿದ್ರಾಗೋದಿಲ್ಲ. ಮನಸ್ಸಿನೊಳಗೆ ತುಂಬಬಾರದನ್ನು ತುಂಬಿಕೊಂಡು ನಾವು ದೇವನಿಗೆ ಎಷ್ಟು ದೀಪ ಹೊತ್ತಿಸಿದ್ರೇನು, ನಮಸ್ಕಾರ ಮಾಡಿದ್ರೇನು, ನೈವೇದ್ಯ ಸಮರ್ಪಣೆ ಮಾಡಿದ್ರೇನು ಪ್ರಯೋಜನ ಆಗೋದಿಲ್ಲ. ಅದಕ್ಕೊಂದಿಷ್ಟು ಏನು ಮಾಡೋದು?
ಪರಿಶುದ್ಧಗೊಳಿಸಿಕೊಳ್ಳೋದು. ಪರಿಶುದ್ಧ ಆಗಬೇಕಾಗಿತ್ತು, ಮನಸ್ಸು ಪವಿತ್ರ ಹೊಂದಬೇಕಾಗಿತ್ತಂದ್ರೆ ಏನು ಮಾಡೋದು? ಶರಣರ ವಚನದೊಳಗೆ ಬರೀತಾರೆ, ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳನಿಗಿಕ್ಕುವುದು. ಮನದ ಮೈಲಿಗೆ ತೊಳೆಯಬೇಕಾದಡೆ ಕೂಡಲ ಚನ್ನ ಸಂಗನ ಶರಣರ ಅನುಭಾವವ ಮಾಡುವುದು. ಎಷ್ಟು ಚಲೋ ಮಾತು ಹೇಳ್ತಾರೆ. ಈಗ ತಲೆ ಹೊಲಸ ಆಯಿತು ಅಂದ್ರೆ ಏನು ಮಾಡೋದು? ತಲೆ ಹೊಲಸ ಆಯ್ತು ಅಂದ್ರೆ ಏನು ಮಾಡ್ತೀರಿ? ಗಾಡಿಗೆ ತಿಕ್ಕತ್ತೀರಿ. ತಲೆ ಹೊಲಸ ಆಯಿತು ಅಂದ್ರೆ ಸ್ನಾನ ಮಾಡ್ತೀವಿ, ತಲೆ ತೊಳ್ಕೊಳ್ತೀವಿ. ಇನ್ನು ಕೆಲವರು ಹಿಂಗೆ ತೊಳಿತಾರಲ್ಲ, ಶಾಂಪು ಹಚ್ಚಿ ತೊಳಿತಾರೆ, ಅಂದ್ರೆ ಸ್ವಚ್ಛ ಆಗಲಿ ತಲೆಯೊಳಗಿನ ಹೊಲಸ ಹೋಗಲಿ, ತಲೆ ಭಾಳ ಶುದ್ಧವಾಗಿ ಇರಲಿ, ಸುವಾಸ ಭರಿತಿರಲಿ ಅಂತ ತಿಳ್ಕೊಂಡು ಶಾಂಪು ಹಚ್ತಾರಿಲ್ಲ. ಹಚ್ಚಿದವ್ರನ್ನ ಹೋಗಿ ಕೇಳ್ರಿ, ಮತ್ತು ಎಂಥ ಶಾಂಪು ಹಚ್ಚಾರ? ನೂರಾರು ಥರದ ಶಾಂಪು ಬಂದವು. ಅದರಾಗ ಒಂದದ ಕ್ಲಿನಿಕ್ ಪ್ಲಸ್ ಆಲ್ ಕ್ಲಿಯರ್ ಅಂದ್ರೆ ಹಚ್ಚಿದವ್ರ ತಲೆಯಾಗ ಒಂದು ಕೂದಲು ಉಳಿದಿಲ್ಲ ಅಂತ ಹೋಗ್ಯಾವು, ಎಲ್ಲ ಹೋಗ್ಯಾವು. ಶಾಂಪು ಹಚ್ಚುತ್ತೀವಿ ತಲೆನ ಹೊಲಸು ಹೋಗಲಿ ಅಂತ. ಇತ್ತಿತ್ತಲಾಗಿ ಒಂದು ಬಂದದ ಡವ್ ಅಂತ, ಮುಂದೆ ಯಾವುದು ಬರ್ತದೆ ಗೊತ್ತಿಲ್ಲ. ಇವನ್ನೆಲ್ಲ ಹಚ್ಚು ಉದ್ದೇಶ ಏನು? ತಲೆ ಸ್ವಚ್ಛ ಇರಲಿ ಅಂತ. ಆ ಬಳಿಕ ನಾವು ಉಟ್ಕೊಂಡಿರ್ತಕ್ಕಂಥ ಬಟ್ಟೆಗಳು ಹೊಲಸಾಗುತ್ತವೆ. ಬಟ್ಟೆ ಹೊಲಸಾಯಿತು ಅಂದ್ರೆ ಏನು ಮಾಡ್ತೀವಿ? ಈಗಲ್ಲ, ಹಳೆ ಕಾಲದೊಳಗೆ ಬಟ್ಟೆ ಶುಚಿ ಮಾಡ್ತಿರ್ತಾರಲ್ಲ, ತೊಳಿತಿರ್ತಾರಲ್ಲ, ಮಡಿವಾಳರ ಕೈಯಾಗ ಕೊಡ್ತೀವಿ, ಅವರು ಬಟ್ಟೆ ಸ್ವಚ್ಛ ಮಾಡಿ ಕೊಡ್ತಾರೆ. ನಾವು ಅವ್ರ ಕೈಯಾಗ ಹೊಲಸು ಮಾಡಿ ಕೊಡ್ತೀವಿ, ಅವರು ಮರಳಿ ಏನು ಮಾಡ್ತಾರೆ? ನಮ್ಮ ಹೊಲಸನ್ನು ಕಳೆದು ಶುಚಿಗೊಳಿಸಿ ಸ್ವಚ್ಛಂದಗೊಳಿಸಿ ಮರಳಿ ನಮ್ಮ ಕೈಯಾಗ ಕೊಡ್ತಾರೆ. ತಲೆ ಹೊಲಸಾದ್ರೆ ಸ್ನಾನ ಮಾಡ್ತೀವಿ, ಮೈ ಮ್ಯಾಲಿನ ಬಟ್ಟೆ ಹೊಲಸಾದ್ರೆ ಯಾರ ಕೈಯಾಗ ಕೊಡ್ತೀವಿ? ಮಡಿವಾಳರ ಕೈಯಾಗ ಕೊಡ್ತೀವಿ. ಮತ್ತು ಒಳಗೊಂದು ಮನಸ್ಸದಲ್ಲ, ಯಾರ ಕಣ್ಣಿಗೂ ಕಾಣಲಾರದಂಗೆ ನಿರಾಕಾರವಾಗಿ ಆ ಮನಸ್ಸ ಹೊಲಸ ಆಯಿತು ಅಂದ್ರೆ ಅದನ್ನು ಏನು ಮಾಡೋರು? ಏನು ಮಾಡ್ಬೋದು? ಏನು ಅದಕ್ಕೆ ಮೈಸೂರು ಶಾಂಡಲ್ ಹಚ್ಚಿ ಸ್ನಾನ ಮಾಡ್ಸಕ್ಕೆ ಬರ್ತದೋ? ಯಾವುದಕ್ಕೆ? ಮನಸ್ಸಿಗೆ. ಅಥವಾ ಆ ಮನಸ್ಸನ್ನು ಇನ್ನೊಬ್ಬರ ಕೈಯಾಗ ಕೊಟ್ಟು ನೀವು ಸ್ವಚ್ಛ ಮಾಡಿಕೊಡು ಅಂತ ಅನ್ನಕ್ಕೆ ಬರುತ್ತದೋ? ಹಾಗೆ ಬರೋದಿಲ್ಲ. ಆ ಹೊಲಸಾದ ಮನಸ್ಸನ್ನು ಪವಿತ್ರಗೊಳಿಸಬೇಕಾಗಿತ್ತು ಅಂದ್ರೆ, ನಿರ್ಮಲಗೊಳಿಸಬೇಕಾಗಿತ್ತು ಅಂದ್ರೆ, ಇನ್ನೂ ತನಕ ಮನಸ್ಸನ್ನು ಶುಚಿ ಮಾಡುವಂತಹ ಶಾಂಪು ಯಾರಿಗೂ ಕಂಡು ಹಿಡಿಯೋಕ್ಕಾಗಿಲ್ಲ, ಸಾಬೂನ ಕಂಡು ಹಿಡಿಯೋಕ್ಕಾಗಿಲ್ಲ. ಇಂಥ ಮಲಿನವಾದ ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಈಗೇನು ಬಂದು ಕೂತಿರಲ್ಲ, ಇಂಥ ಆಧ್ಯಾತ್ಮಿಕ ಪ್ರವಚನದೊಳಗೆ ಬಂದು ಕೂತಾಗನ ಮನಸ್ಸು ಸ್ವಚ್ಛ ಆಗ್ತದೆ, ಹೊರತು ಇರದಿದ್ರೆ ಆಗುವುದಿಲ್ಲ. ಅದಕ್ಕೆ ಕೂಡಲ ಚನ್ನ ಸಂಗನ ಶರಣರ ಅನುಭಾವವ ಮಾಡುವುದು. ಎಷ್ಟು ಚಲೋ ಹೇಳ್ಯಾರ. ಹೀಗೆ ಶರಣರ ಸಂಘದೊಳಗೆ ಒಂದಿಷ್ಟು ಕೂಡಬೇಕು, ಒಳ್ಳೆಯದು ನೋಡಬೇಕು, ಒಳ್ಳೆಯದು ಕೇಳಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯ ಭಾವವನ್ನು ಇಟ್ಟುಕೊಂಡು ತುಂಬಿಕೊಂಡು ಬದುಕಿದಾಗ ಮನಸ್ಸು ತನ್ನ ಮಾಲಿನ್ಯವನ್ನು ಕಳ್ಕೊಳ್ತದ. ಕನ್ನಡಿ ಹೆಂಗೆ ತಳ 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 ಅಂತ ಹೊಳಿತದ. ಆದ್ದರಿಂದ ಮನುಷ್ಯನೇ, ಮನಸ್ಸಂದ್ರೆ ಸಾಮಾನ್ಯ ಅಲ್ಲದು. ಮನಸ್ಸ ಒಂದು ಶ್ರೇಷ್ಠ ಸಾಧನ. ಯಾವುದಕ್ಕೆ ಸಾಧನ? ಮಹಾದೇವನ ದರ್ಶನವನ್ನು ಮಾಡಲಿಕ್ಕೆ ಒಂದು ಅದ್ಭುತವಾದ ಸಾಧನ. ಈಗ ನೋಡುವ ಕಣ್ಣದಾವು, ಕೇಳುವ ಕಿವಿ ಅದಾವು, ಕೆಲಸ ಮಾಡುವ ಕೈಗಳದಾವು, ನಡೆಯುವ ಚಲಿಸುವ ಕಾಲುಗಳದಾವು, ಶರೀರದ ಎಲ್ಲ ಅದ.
ಆದ್ರೆ ಮನಸ್ಸು ಇರಲಿಲ್ಲ ಅಂದ್ರೆ ಏನಾಗುತ್ತಿತ್ತು, ಗತಿ ಏನಾಗುತ್ತಿತ್ತು? ಎಲ್ಲ ಅದ. ಮನಸ್ಸು ಸರಿ ಇರಲಿಲ್ಲ ಅಂದ್ರೆ ಮನಸ್ಸೊಂದು ತೆಗೆದಿಟ್ಟು ಬಿಡೋದು. ಏನು ನಡೀತದ? ಏನೂ ನಡೆಯೋದಿಲ್ಲ. ಮನಸ್ಸು ಅಷ್ಟು ಮುಖ್ಯವಾಗಿರುವಂಥದ್ದು. ಈಗ ಒಂದು ಗಾಡಿ ಇರ್ತದಂತ ತಿಳ್ಕೊಳ್ಳಿ, ಯಾವುದೋ ಗಾಡಿ, ಅದು 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು. ಅದರ ಒಳಗಿರ್ತಕ್ಕಂಥ ಒಂದು ಏನು ಮುಖ್ಯವಾಗಿರತಕ್ಕಂಥ ಭಾಗ ಇರ್ತದಲ್ಲ, ಅದನ್ನು ತೆಗೆದು ಇಟ್ಟು ಬಿಟ್ಟೇವಿ ಅಂದ್ರೆ ಗಾಡಿ ಚಲಿಸ್ತದೆ? ಗಾಡಿಗೆ ಬೆಲೆ ಬರ್ತದೆ? ಬರೋದಿಲ್ಲ. ಹಾಗೆ ಮನಸ್ಸು ಅಷ್ಟು ಅತ್ಯಂತ ಅಮೂಲ್ಯವಾಗಿರತಕ್ಕಂಥದ್ದು. ಮನುಷ್ಯನ 100 ವಸಂತಗಳ ಜೀವನ ಯಾವುದ್ರ ಮೇಲೆ ನಡೀತದ? ಮನಸ್ಸಿನ ಮೇಲೆ ನಡೀತದ. ಈಗ ಮನುಷ್ಯ ಮನುಷ್ಯ ಅಂತ ಕರೆಯುವುದಿಲ್ಲೇನು? ಇದು ಒಂದು ಶಬ್ದ. ಎದಕ್ಕೆ ಮನುಷ್ಯ ಅಂತ ಕರೀತಾರಂದ್ರೆ, ಮನುಷ್ಯನ ಒಳಗೊಂದು ಮನಸ್ಸದ ಅಂತ ತಿಳ್ಕೊಂಡು ಮನುಷ್ಯ ಅಂತ ಕರೀತಾರೆ. ಮನಸ್ಸು ಇಲ್ಲ, ಏನೂ ಇಲ್ಲ ಜಗತ್ತಿನೊಳಗೆ. ಇಂಥ ಮನಸ್ಸು ಏನು ಮಾಡ್ತದ? ನೋಡುವಂಗ ಮಾಡ್ತದ ಕಣ್ಣಿನಿಂದ, ಶಬ್ದಗಳನ್ನು ಕೇಳುವಂಗ ಮಾಡ್ತದ, ಕೈಗಳಿಂದ ಕೆಲಸಕ್ಕೆ ಪ್ರೇರಣೆ ಅದ. ಆ ಬಳಿಕ ವಿಚಾರಿಸಲು, ಭಾವಿಸಲು, ಚಲಿಸಲು, ಏನೆಲ್ಲ ಕಾರ್ಯಗಳನ್ನು ಮಾಡುವಂಥದ್ದರ ಹಿಂದೆ ಒಂದು ಮನಸ್ಸದ. ಈಗ ನೀವು ಇಲ್ಲಿ ಬಂದು ಕೂತೀರಲ್ಲ, ಮನಸ್ಸು ಮಾಡೀರಿ ನೀವು. ನಾವು ಚಳಿ ಇರುವಲ್ದ್ಯಾಕ, ಮಳೆ ಇರುವಲ್ದ್ಯಾಕ, ಬೆಳಗಿನ ಜಾವ 6 ಹೋಗೋದು, 7 ತನಕ ಶಾಂತ ಚಿತ್ತರಾಗಿ ಕೂಡೋದು, ಕೇಳೋದು, ಇದು ಮನಸ್ಸ. ಆದ್ದರಿಂದಲೇ ಬದುಕಿನೊಳಗೆ ಬರತಕ್ಕಂಥ ಸುಖ, ದುಃಖ, ನೋವು, ನಲಿವು ಏನು ಬರ್ತಾವಲ್ಲ ಜೀವನದೊಳಗೆ, ಎಲ್ಲದಕ್ಕೂ ಕಾರಣ ಯಾವುದು ಅಂತ ಕೇಳಿದ್ರೆ ಮನಸ್ಸ. ಇದು ಏನು ಮಾಡ್ತದ ಮನಸ್ಸಂದ್ರೆ? ಚಂಚಲದ ಚಂಚಲ. ಇದ್ರ ಗುಣ ಸ್ವಭಾವ ಗಾಳಿ ಹೆಂಗೆ ಸುಳಿದಾಡ್ತೈತಲ್ಲ, ಹಂಗೆ ಯಾವಾಗಲೂ ಸುಳಿದಾಡ್ತಿರ್ತದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟು ಆ ಮನಸ್ಸನ್ನು ಸ್ವಚ್ಛಗೊಳಿಸಬೇಕಂದ್ರೂ ಸಹಿತ ಅದು ನೋಡಿ ಹೊಲಸಾಗುತ್ತದೆ, ಕೇಳಿ ಹೊಲಸಾಗುತ್ತದೆ, ಇನ್ನೊಬ್ಬರು ವಸ್ತು ಮುಟ್ಟಿ ಹೊಲಸಾಗುತ್ತದೆ. ಯಾವ್ಯಾವ ರೀತಿಯೊಳಗೆ ಹೊಲಸಾಗುತ್ತದೆ ಅಂತ ಕೇಳಿದರೆ, ಈಗ ರಾವಣನಂತ ರಾವಣ ಶ್ರೇಷ್ಠ ಶಿವಭಕ್ತ ಇದ್ದನ್ನೋದು ಎಲ್ಲರಿಗೂ ಗೊತ್ತದ. ಪುರಾಣದೊಳಗೆ ಭಾಳ ಸ್ವಚ್ಛಿತ್ತು ಮನಸ್ಸ, ಭಾಳ ಪವಿತ್ರಿತ್ತು. ಆದ್ರೆ ಏನು ಮಾಡೋದು? ಒಂದು ದಿವಸ ಹಿಂಗೆ ಹೊರಟಿದ್ದ, ಹೋಗುವಾಗ ಸೀತಾದೇವಿಯನ್ನು ನೋಡಿದ. ಸೌಂದರ್ಯಕ್ಕೆ ಮನಸೋತ, ಸೌಂದರ್ಯ ಆಕರ್ಷಣೆ ಮಾಡಿತು ಮನಸ್ಸನ್ನು. ನೋಡಿ, ಏನಪ್ಪ ಸೌಂದರ್ಯ ಇದು, ದೇವನಿತ್ತ ದಿವ್ಯ ಸೌಂದರ್ಯ ಅಂತ ಪ್ರಸಾದಿಕ ದೃಷ್ಟಿಯಿಂದ ನೋಡಲಿಲ್ಲ. ಇಷ್ಟು ಸೌಂದರ್ಯ ತುಂಬಿರೋರನ್ನ ನಾ ಎಲ್ಲೂ ನೋಡಿಲ್ಲ. ಇವರು ನಮ್ಮವರಾಗಿದ್ರೆ ಭಾಳ ಚಲೋ ಆಗ್ತಿತ್ತಲ್ಲ ಅಂತ ಇಷ್ಟು ಭಾವಿಸಿಕೊಂಡು ಕರ್ಕೊಂಡು ಹೋದ. ಅಲ್ಲಿ ತನಕ ಮನಸ್ಸು ಸ್ವಚ್ಛ ಇತ್ತು. ಆದ್ರೆ ಸೌಂದರ್ಯ ಏನು ಮಾಡಿತು? ಮನಸ್ಸನ್ನು ಮಲಿನಗೊಳಿಸಿತು, ಮನಸ್ಸನ್ನು ಹೊಲಸ ಮಾಡಿತು. ಹೀಗೆ ನೋಡಿ ಹೊಲಸಾಗ್ತದ ಮನಸ್ಸ. ದೇವಲೋಕದ ಇಂದ್ರನಂತ ಇಂದ್ರ, ಊರ್ವಶಿ, ಮೇನಕೆ, ತಿಲೋತ್ತಮೆ ಸುತ್ತಮುತ್ತ ಅದಾರ. ಆದರೂ ಸಹಿತ ದೇವಲೋಕದ ಇಂದ್ರನಿಗೆ ಸಮಾಧಾನ ಇರಲಿಲ್ಲ. ದೇವಲೋಕ ಇದು ಭೂಲೋಕದ ಕಥೆ ಅಲ್ಲ, ದೇವಲೋಕದ ಕಥೆ. ಅಲ್ಲಿ ಇಂದ್ರದಾನ, ಅವನ ನೆದರ ಭೂಮಂಡಲದ ಮೇಲೆ ಬಿತ್ತು. ಒಂದು ದಿವಸ ಋಷಿ ಪತ್ನಿ ಅಹಲ್ಯಾದೇವಿ ಭಾಳ ಸ್ಫುರದ್ರೂಪಿ ಹೆಣ್ಣು ಮಗಳು, ಅತ್ಯಂತ ಸೌಂದರ್ಯವತಿ. ಮ್ಯಾಲಿದ್ದ ಕೆಳಗೆ ಕಣ್ಣು ಹಾಯಿಸಿದ, ನೋಡಿದ, ಸೌಂದರ್ಯಕ್ಕೆ ಸೋತ. ಅಲ್ಲಿಲ್ಲೇನು ಅದಾರ,
ಜಗತ್ತು ಪ್ರಸಿದ್ಧ ಸೌಂದರ್ಯವತಿಯರದಾರ ಊರ್ವಶಿ ಮೇನಕೆ ತಿಲೋತ್ತಮಿಯರು ಇದ್ರೂ ಸಹಿತ ಮನಸ್ಸು ಹ್ಯಾಂಗ ಕೆಲಸ ಮಾಡ್ತದ. ಭೂಲೋಕದೊಳಗೆ ಕಣ್ಣಾಡಿಸಿದ ಅಹಲ್ಯಾದೇವಿಯ ರೂಪವನ್ನು ಕಣ್ಣು ತುಂಬಿಕೊಂಡ ಮನಸ್ಸೋತ ಮ್ಯಾಲಿದ್ದ ಕೆಳಗೆ ಬಂದ. ಅದು ಹೇಗೆ ಬಂದ? ಸಮಯ ಸಾಧಕನಾಗಿ ಬಂದ. ಅಹಲ್ಯಾದೇವಿಯ ಪತಿ ಋಷಿ ಹೊರಗೆ ಹೋಗಿದ್ದ. ಅದೇ ಸಮಯವನ್ನು ಸಾಧಿಸಿಕೊಂಡು ಅವನದೇ ವೇಷವನ್ನು ಧರಿಸಿಕೊಂಡು, ಋಷಿ ಇದ್ದಲ್ಲ ಋಷಿಯ ವೇಷವನ್ನೇ ಧರಿಸಿಕೊಂಡು ಮಾರು ವೇಷದಿಂದ ಅಹಲ್ಯಾದೇವಿಯ ಬಳಿಗೆ ಬಂದ. ಇವ ಒಳಗಿದ್ದ, ಋಷಿ ಹೊರಗೆ ಹೋಗಿದ್ದ. ಆ ಬಳಿಕ ಸ್ವಲ್ಪ ಸಮಯ ಆದ ಬಳಿಕ ಇದನ್ನು ಸಾಧಿಸಿಕೊಂಡು ಹೋಗಬೇಕಂತ ಇಂದ್ರ ಬಂದಿದ್ದ. ಇವ ಇನ್ನೂ ಒಳಗಿದ್ದ, ಹೊರಗೆ ಬರ್ತಿದ್ದ. ಅಷ್ಟೊತ್ತಿಗೆ ನಿಜವಾದ ಪತಿ ಇದ್ನಲ್ಲ ಅಹಲ್ಯಾದೇವಿಯ ಪತಿ ಎದುರುಗಡೆಗೆ ಬಂದ, ನಿಜವಾದ ಋಷಿ. ಈ ಋಷಿಯ ವೇಷವನ್ನೇ ಇಂದ್ರ ಧರಿಸಿಕೊಂಡು ಬಂದಿದ್ದ. ಯಾವಾಗ ಮುಖಾಮುಖಿ ಇಬ್ಬರು ಭೇಟಿಯಾದರು, ಆವಾಗ ನಿಜವಾದ ಋಷಿ ಹೇಳಿದ, ನನ್ನದೇ ವೇಷವನ್ನು ಧರಿಸಿಕೊಂಡು ನಾನು ಇರದೇ ಇರತಕ್ಕಂಥ ಸಮಯದೊಳಗೆ ನಾನು ನನ್ನ ಹೆಂಡತಿ ಒಬ್ಬಳೇ ಇದ್ದಾಗ ನೀ ಬಂದಿ ಅಂದ ಬಳಿಕ ನೀ ಇದಕ್ಕೆ ಬಂದಿ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಋಷಿ ಏನು ಮಾಡಿದ, ಇಂದ್ರನಿಗೆ ಶಾಪ ಕೊಟ್ಟ. ಒಂದು ಕ್ಷಣದೊಳಗೆ ನಾಶ ಆಗಿ ಹೋದ. ಯಾರು? ಇಂದ್ರ. ಮನಸ್ಸು ಒಂದು ಕ್ಷಣದೊಳಗೆ ಏನಾಯಿತು? ಸೌಂದರ್ಯಕ್ಕೆ ಸೋತು ಸುಂದರವಾದ ಬದುಕನ್ನೇ ನಾಶಗೊಳಿಸಿತು. ಹಾಗೆ ಮನಸ್ಸು ಏನು ಮಾಡ್ತದ? ನೋಡಿದಾಗ ಕೆಡ್ತದ. ಮತ್ತು ನೋಡಿದ್ರೆ ಕೆಡ್ತದಂತ ತಿಳ್ಕೊಂಡು ಕಣ್ಣು ಕಟ್ಕೊಂಡು ತಿರುಗಾಡೋದಲ್ಲ. ನೋಡೋದ್ರೊಳಗೆ ವಿಶೇಷತಾ ಭಾವ ಅದ. ನೋಡು ಸೌಂದರ್ಯವನ್ನು, ನೋಡಬಾರದಂತಲ್ಲ. ಹೇಗೆ ನೋಡಬೇಕು? ಈ ಸೌಂದರ್ಯ ಏನದಲ್ಲ, ಇದು ದೇವನಿತ್ತ ದಿವ್ಯ ಕಾಣಿಕೆ, ಇದು ದೇವ ಕೊಟ್ಟ ಪ್ರಸಾದ ಅಂದೇವಿ. ಮನಸ್ಸು ಹೊಲಸಾಗೋದಿಲ್ಲ, ಮನಸ್ಸು ಕೆಡುವುದಿಲ್ಲ. ಮತ್ತು ಈ ಸೌಂದರ್ಯ ನಂದಾಗಿದ್ದರೆ ಭಾಳ ಚಲೋ ಆಗತಿತ್ತಲ್ಲ, ಇದು ನನಗ ಇರಬೇಕು ಕೊನೆ ತನಕ ಅಂತ ಅಂದೇವಿ ಅಂದ್ರೆ ಮನಸ್ಸು ಮಲಿನ ಆಗತ್ತದ, ಹೊಲಸಾಗತ್ತದ. ಆವಾಗ ಬದುಕೇ ಕೆಟ್ಟು ಹೋಗಿಬಿಡ್ತದ. ಆ ಉದ್ದೇಶ ಇಟ್ಟುಕೊಂಡು ನೋಡು. ಹೆಂಗೆ ನೋಡು? ಹೊಲಸಾಗಲಾರದಂಗೆ ನೋಡು. ಆ ಬಳಿಕ ಶಬ್ದ ಕೇಳಿದ್ರೆ ಹೊಲಸಾಗ್ತಿರ್ತದ, ಕೇಳು, ಮರೆತು ಬಿಡು. ಆ ಬಳಿಕ ಇನ್ನೊಬ್ಬರು ವಸ್ತು ಮುಟ್ಟಿದ್ದೇವೆ ಅಂದ್ರೆ ಮನಸ್ಸು ಮಲಿನ ಆಗ್ತದ, ಆಗೋದಿಲ್ಲ. ನಮ್ಮ ವಸ್ತು ನಾವು ಮುಟ್ಟಿದ್ದೇವೆ, ನಮ್ಮ ಮನಸ್ಸು ಚಲೋ ಅದ ಅಂತ ಅರ್ಥ, ನಮ್ಮ ಮನಸ್ಸು ಪವಿತ್ರದ ಅಂತ ಅರ್ಥ. ಮತ್ತು ಇನ್ನೊಬ್ಬರು ವಸ್ತು ಮುಟ್ಟಿದ್ದೇವೆ ಅಂದ್ರೆ ನಮ್ಮ ಮನಸ್ಸು ಮಲಿನ ಆಗೈತೆ ಅಂತ ಅರ್ಥ ಆಗ್ತದ. ಕನಕದಾಸರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟಿದ್ರು. ಅವ್ರ ಹಿಂದೆ ಒಬ್ಬ ಪಂಡಿತನು ಹೊರಟಿದ್ದ ದರ್ಶನಕ್ಕೆ. ಇಬ್ಬರು ಕೂಡಿ ಅಲ್ಲಿಗೆ ಹೊರಟಿದ್ರು. ಒಬ್ಬರು ಮುಂದೆ, ಒಬ್ಬರು ಹಿಂದೆ. ಹೋಗುವಾಗ ಕಾಲದಾರಿಯೊಳಗೆ ಒಂದು ಆಭರಣ ಬಿದ್ದಿತ್ತು, ಬಂಗಾರದ ತುಣುಕು ಬಿದ್ದಿತ್ತು. ಇದು ಕನಕದಾಸರ ಕಣ್ಣಿಗೆ ಕಂಡಿತು. ಅವರು ಮೊದಲ ಶ್ರೇಷ್ಠ ಜ್ಞಾನಿಗಳು, ಅನುಭಾವಿಗಳು. ಅವರು ಅದರ ಬಗ್ಗೆ ತಿಳ್ಕೊಂಡಿದ್ರು. ಇದು ಸುಖ ಕೊಡುವ ವಸ್ತು ಅಲ್ಲ, ಸುಖದಕ್ಕಿಂತ ಹೆಚ್ಚು ದುಃಖ ಕೊಡುವ ವಸ್ತು. ಇದು ಕಾಯಂ ಇರುವುದೂ ಅಲ್ಲ, ಇದು ಹೋಗುವುದು. ಅದರ ಹಿನ್ನೆಲೆ ಎಲ್ಲ ಗೊತ್ತಿತ್ತು ಅವರಿಗೆ. ಈ ದೃಷ್ಟಿಯಿಂದ ಆ ಬಂಗಾರದ ತುಣುಕಿತ್ತಲ್ಲ, ಕಣ್ಣಿಗೆ ಕಂಡ್ರೂ ಸಹಿತ ಅವ್ರು ಏನು ಮಾಡಿದರು? ಕನಕದಾಸರು, ಇದು ಮನಸ್ಸನ್ನು ಮಲಿನಗೊಳಿಸ್ತದ, ಕೆಡಿಸ್ತದ ಅಂತ ತಿಳ್ಕೊಂಡು
ಆ ಬಂಗಾರದ ತುಣುಕಿನ ಮ್ಯಾಲ ಒಂದಿಷ್ಟು ಕಾಲಿಲ್ಲೆ ಮಣ್ಣು ಚೆಲ್ಲಿದ್ರು, ಅದನ್ನು ಮುಚ್ಚಿದ್ರು. ಇವರು ಕಾಲಿಲ್ಲೆ ಮಣ್ಣು ಚೆಲ್ಲೋದನ್ನು ಹಿಂದೊಬ್ಬ ಪಂಡಿತಿದ್ನಲ್ಲ ಅವ ನೋಡಿದ. ಇವರು ಇಷ್ಟು ಮಣ್ಣು ಮುಚ್ಚಿ ಮುಂದೆ ಹೋದರು 10 ಹೆಜ್ಜೆ. ಅವ ನೋಡಿದ್ದಲ್ಲ ಪಂಡಿತ ಬಂದು, ಇಲ್ಲಿ ಈ ಮನುಷ್ಯ ಕಾಲಿಲ್ಲಿ ಒಂದಿಷ್ಟು ಮಣ್ಣು ಸರಿಸ್ಯಾನ ಚೆಲ್ಯಾನ, ಏನಾರ ಇರ್ಬೇಕಂತ ತಿಳ್ಕೊಂಡು ಇವಾಗ ಕೈಲಿ ಸರಿಸಿದ ಮಣ್ಣು. ಅವರು ಕಾಲಿಲಿ ಚೆಲ್ಲಿದ್ರು, ಯಾರಿಗೂ ಕಾಣಬಾರ್ದು, ಮನಸ್ಸು ಕೆಡಬಾರ್ದು ಯಾರ್ದು ಅಂತ ತಿಳ್ಕೊಂಡು ಅವರು ಮಣ್ಣು ಚೆಲ್ಲಿ ಮರಿ ಮಾಡಿದ್ರು. ಈ ಮನುಷ್ಯ ಹೋಗಿ ಕೈಲಿ ಮಣ್ಣು ಸರಿಸಿ ನೋಡಿದ, ಬಂಗಾರದ ತುಣುಕಿತ್ತು. ತಗೊಂಡು ಕಿಸೆದಾಗ ಹಾಕ್ಕೊಂಡು ಇಟ್ಕ ಬಿಡಲಿಲ್ಲ. ನಿಲ್ಲಂತ ನಿಲ್ಲಿಸಿದ ಕನಕದಾಸರಿಗೆ ನಿಂತರು. ಅಲ್ಲಿ ಬೆಲೆ ಬಾಳುವಂತಹ ಬಂಗಾರದ ತುಣಕ ಬಿದ್ದದ. ಮತ್ತು ಅದನ್ನು ತಗೊಳ್ಳೋದು ಬಿಟ್ಟು ಅದರ ಮ್ಯಾಲ ಮಣ್ಣು ಚೆಲ್ಲಿದೆಯಲ್ಲ, ನಿನಗೆ ಹುಚ್ಚು ಅನ್ಬೇಕು ಏನೇ ಶಾಣೆ ಅನ್ಬೇಕಂತ ಕೇಳಿದವ್ರಿಗೆ. ಇವ ಶಾಣೆ, ಇವ ಇದರೊಳಗೆ ಭಾಳ ಶಾಣ್ಯಾರ. ನಾವು ಇನ್ನೊಬ್ಬರು ವಸ್ತು ತಗೊಳ್ಳೋದ್ರಾಗ ಭಾಳ ಶಾಣ್ಯಾರ. ಅಂದ, ನಿನಗೆ ಹುಚ್ಚು ಅನ್ಬೇಕು ಏನು ಶಾಣೆ ಅನ್ಬೇಕು? ಅವಾಗ ಅವರು ದಾಸರಂದರು, ನೀನು ಹುಚ್ಚರ ಅನ್ನು, ಶಾಣ್ಯನರ ಅನ್ನು, ಆದ್ರೆ ಆ ವಸ್ತು ನಂದಲ್ಲ, ಯಾರದೋ ವಸ್ತು, ಅದು ನಂದಲ್ಲ. ನಾನು ಹಿಂಗೆ ಬದುಕು ಕಟ್ಟಿಕೊಂಡಿನಲ್ಲ, ನನ್ನದಲ್ಲದ ವಸ್ತುವನ್ನು ನಾನು ಎಂದೂ ಮುಟ್ಟುವುದಿಲ್ಲ, ಅಷ್ಟು ಸ್ವಚ್ಛಂದವಾಗಿ ಬದುಕಬೇಕನ್ನುವಂಥ ಅಪೇಕ್ಷೆ ಅದ ನಂದು. ಇದು ದಾಸರ ಬದುಕ ಇದು. ಅದಕ್ಕೆ ನಿನಗೆ ಬೇಕಾಗೈತಿ, ನೀ ತಗೊಂಡಿ ಅಂದ್ರೆ ನೀನು ಮನಸ್ಸನ್ನು ಮಲಿನ ಮಾಡಿಕೊಂಡು ಬದುಕಾವ, ನಾ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಬದುಕಾವ. ಇಷ್ಟೇ ವ್ಯತ್ಯಾಸ ನನಗೂ ನಿನಗೂ. ಅದಕ್ಕೆ ನಮ್ಮದಲ್ಲದ ವಸ್ತುವನ್ನು ನಾನು ಎಂದೂ ಮುಟ್ಟುವುದಿಲ್ಲ ಅಂದ್ರವರು. ಇವತ್ತು ತೊಗೊಂಡು ಕಿಸೆದಾಗ ಹಾಕ್ಕೊಂಡ. ಮನಸ್ಸು ಮಲಿನ ಆಯ್ತಿಲ್ಲ, ಹೊಲಸಾಯ್ತಿಲ್ಲ. ಈಗ ನೀವು ಪ್ರವಚನಕ್ಕೆ ಬಂದಿರಿ, ಈ ಸದ್ದ ಹೆಂಗದವ ನಿಮ್ಮ ಮನಸ್ಸಂದ್ರೆ ಇಬ್ಬನಿ ಹನಿ ಇದ್ದಂಗದವು, ಹೊಳೆವ ಕನ್ನಡಿ ಹಂಗದವು. ಹೆಂಗೆ ಹೋಗುವಾಗ ಇನ್ನೊಬ್ಬರ ಚಪ್ಪಲದಾಗ ಕಾಲು ಹಾಕಿದ್ರಿ ಅಂದ್ರೆ ಏನಾಯ್ತು? ಮನಸ್ಸು ಹೊಲಸಾಯಿತು. ಹಳೆವು ಬಿಡುದದ, ನೀವು ಹೊಸದ್ರಾಗ ಕಾಲು ಹೊಗಸಿದ್ರಿ ಅಂದ್ರೆ ಮನಸ್ಸು ಹೋಯ್ತು. ಒಂದು ದಿವಸ ಕೇಳಿದ್ದು ಹೊಳೆಯೊಳಗೆ ತೊಳೆದಂಗಾಯಿತು. ಇಷ್ಟ ಹೊಲಸಾಗ ಕೆಟ್ಟೊತ್ತಿನ ಮಾತು. ಇನ್ನೊಬ್ಬರು ವಸ್ತು ಮುಟ್ಟೋದಾಗಲಿ, ತಗೊಂಡು ಕಿಸೆದೊಳಗೆ ಹಾಕ್ಕೊಳ್ಳೋದಾಗಲಿ ಇಟ್ಟು ಮಾಡಿದ್ರೆ ಮನಸ್ಸು ಹೊಲಸಾಗುತ್ತದ. ಅದಕ್ಕೆ ಒಂದಿಷ್ಟು ಹೊಲಸು ಮಾಡಿಕೊಳ್ಳಾರ್ದಂಗೆ ಸತ್ವ ಸಂಶುದ್ಧಿ ಗುಣವನ್ನು ಅಳವಡಿಸಿಕೊಂಡು ಬದುಕೋದನ್ನು ಕಲಿ. ಮನಸ್ಸು ಅದು ಯಾವಾಗಲೂ ಬೆಳಕಿನಿಂದ ತುಂಬಿರಬೇಕೇ ಹೊರತು ಅಲ್ಲ ಸಲ್ಲದ ಕೆಟ್ಟ ವಿಚಾರಗಳಿಂದಾಗಲಿ, ಇನ್ನೊಬ್ಬರ ಬಗೆಗೆ ದೂಷಣೆ ಮಾಡೋದಾಗಲಿ, ಇಂಥವುಗಳಿಂದ ಮನಸ್ಸು ಹೊಲಸು ಮಾಡಿಕೊಳ್ಳಾಕ ಹೋಗಬೇಡ. ಈ ಜಗತ್ತಿಗೆ ಬರುವಾಗ ತಾಯಿ ಗರ್ಭದಿಂದ ಎಷ್ಟು ಸ್ವಚ್ಛಿತ್ತು. ಕಣ್ಣು ಸ್ವಚ್ಛ, ಕಿವಿ ಸ್ವಚ್ಛ, ಕೈ ಸ್ವಚ್ಛ, ಕಾಲು ಸ್ವಚ್ಛ, ಇಡೀ ಶರೀರವೇ ಪರಿಶುದ್ಧ ಪರಮ ಪವಿತ್ರವಾಗಿ ಬಂದಿತ್ತು. ಸ್ವಲ್ಪ ಕಾಲ ಹಾಗೆ ಇತ್ತು. ಯಾವಾಗ ತಂದೆ ತಾಯಿ ನೋಡು, ಆ ಮಗ್ಗಲ ಮನೆ ಹುಡುಗದನಲ್ಲ, ಅವನು ಕೂಡ ಆಡಕ್ಕೆ ಹೋಗಬೇಡ, ಅವರು ನಮಗಿಂತ ಕೆಳಗಿನವರು, ಇವರು ಮ್ಯಾಲಿನವರು ಅಂದ್ರೆ ಮ್ಯಾಲಿದ್ದ ಬಂದಾರ ಇವರು. ಆವಾಗ ಶುರು ಆಗ್ತದ ಏನು? ಮನಸ್ಸು, ಮಕ್ಕಳ ಮನಸ್ಸು ಅವರು ಹೊಲಸು ಮಾಡಿಕೊಳ್ಳೋದಿಲ್ಲ, ತಂದೆ ತಾಯಿ ಹೊಲಸು ಮಾಡ್ತಾರೆ. ಅವರು ನಮಗಿಂತ ಕನಿಷ್ಠರು, ನಾವು ಅವ್ರಕ್ಕಿಂತ ಶ್ರೇಷ್ಠರು,
ಅವ್ರು ಕೂಡ ಆಡಾಕ ಹೋಗಬೇಡ, ಅವರು ಕೂಡ ಉಣಬೇಡ, ತಿನ್ನಬೇಡ. ಜಾತಿಯ ವಿಷದ ಬೀಜವನ್ನು ಮಕ್ಕಳ ಮನಸ್ಸಿನೊಳಗೆ ಹಾಕಿದ್ದೀವಿ. ನಾವೆಲ್ಲರೂ ಒಂದು ಅನ್ನುವಂಥ ಭಾವ ಬರಲಿಲ್ಲ. ಅವರು ಬೇರೆ, ನಾವು ಬೇರೆ. ಹೀಗೆ ಬೆಳೆಯುವಾಗ ಮೊದಲು ಜಗತ್ತಿಗೆ ಬಂದಾಗ ಮಗುವಿನ ಮನಸ್ಸು ಸ್ವಚ್ಛ ಇತ್ತು. ಬೆಳೆಯುವಾಗ ಸುತ್ತಮುತ್ತ ಪರಿಸರದೊಳಗೆ ಏನಾಗ್ತದೆ, ಮನಸ್ಸು ಹೊಲಸಕ್ಕೋತ ಹೋಗಿ ಕೊನೆಗೆ ಒಂದು ದಿವಸ ಸಂಸಾರದ ಬಂಧನದೊಳಗೆ ಹಾಕ್ಕೊಂಡು ಇಷ್ಟು ಹೊಲಸಾಗ್ತದಲ್ಲ, ತೆಕ್ಕಿ ತೊಳೆದ್ರೂ ಸಹಿತ ಸ್ವಚ್ಛ ಆಗೋದಿಲ್ಲ, ಅಷ್ಟು ಮಲಿನಾಗಿ ಬಿಡ್ತದೆ. ಅದಕ್ಕೆ ಏನೆಲ್ಲ ಮಾಡು, ನೋಡು, ಕೇಳು, ಮುಟ್ಟು, ಸಂಸಾರದೊಳಗಿರು, ಆದರೆ ಯಾವುದನ್ನೂ ಹಚ್ಚಿಕೊಳ್ಳಬೇಡ, ಯಾವುದಕ್ಕೂ ಅಂಟಿಕೊಳ್ಳಬೇಡ. ಅತಿಯಾಗಿ ನೀ ಅಂಟಿಕೊಂಡ್ರೆ, ಹಚ್ಚಿಕೊಂಡಿ ಅಂದ್ರೆ ದುಃಖ ಪಡಬೇಕಾಗ್ತದ, ಬಂಧನಕ್ಕೆ ಒಳಗಾಗಬೇಕಾಗ್ತದ. ಅದಕ್ಕೆ ಏನೆಲ್ಲ ಮಾಡಿನೂ ಸಹಿತ ಮಾಡಲಾರ್ದಂಗಿರ್ಬೇಕು. ಎಷ್ಟು ಚಲೋ ಹೇಳ್ತಾರೆ ಒಬ್ಬರು ಅನುಭಾವಿಗಳು, ಶರಣರು ವಚನ ಬರೀತಾರೆ. ಹಿಂಗೆ ಮಾಡಬೇಕಲ್ಲ ನೀ ಪ್ರಪಂಚವನ್ನು, ಸಂಸಾರವನ್ನು ಮನಸ್ಸು ಹೊಲಸು ಮಾಡಿಕೊಳ್ಳಲಾರ್ದಂಗೆ ಮಾಡಬೇಕು. ಜಾಣತನ ಅದ ಪ್ರಪಂಚ ಮಾಡೋದ್ರೊಳಗೆ. ಸುಮ್ಮ ಎಲ್ಲರೂ ಮಾಡ್ತಾರಂತ ಮಾಡೋದಲ್ಲ. ಅವರಂತಾರ, ಹುಡಿ ಹತ್ತದ ಗಾಳಿಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಕಣ್ಣಾಲಿಯಂತೆ, ಸಿದ್ಧ ಸೋಮನಾಥ ನಿಮ್ಮ ಶರಣರು ಎಲ್ಲ ಸುಖಂಗಳ ಸುಖಿಸಿಯು ಬೇರಾಗಿಪ್ಪರು ಕಾಣ. ಎಷ್ಟು ಚಲೋ ಮಾತು, ಬರೇ 3 ಮಾತು ಹೇಳ್ತಾರೆ. ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಕಣ್ಣಾಲಿಯಂತೆ, ನೇಯಿ ಹತ್ತದ ನಾಲಿಗೆಯಂತೆ, ಸಿದ್ಧ ಸೋಮನಾಥ ನಿಮ್ಮ ಶರಣರು ಎಲ್ಲ ಸುಖಂಗಳ ಸುಖಿಸಿಯೂ ಬೇರಾಗಿಪ್ಪರು. ಭಾಳ ಅದ್ಭುತವಾದ ವಚನ ಇದು. ಎಷ್ಟು ಚಲೋ ಹೇಳ್ಯಾರ. ಹುಡಿ ಹತ್ತದ ಗಾಳಿಯಂತೆ, ಬಿರುಗಾಳಿ ಎದ್ದಿರ್ತದೆ. ಹೆಂಗೆ ಎದ್ದಿರ್ತೈತಿಲ್ಲ, ಅದು ನಮ್ಮನ್ನು ತಗೊಂಡು ಹೋಗುವಷ್ಟು ವೇಗ, ಶಕ್ತಿ, ಸಾಮರ್ಥ್ಯ ಅದರೊಳಗೆ ಇರ್ತದೆ. ಆದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಕಸ, ಕಡ್ಡಿ, ಧೂಳ, ದುಮ್ಮ ಎಲ್ಲವುಗಳನ್ನು ಒಂದು ಕ್ಷಣದೊಳಗೆ ತಗೊಂಡು ಹೋಗಿಬಿಡ್ತದೆ. ಆವಾಗ ಗಾಳಿ ಜೊತೆಗೇನ ಒಣಗಿದ ಎಲೆಗಳು, ಕಾಗದಗಳು, ಕಸ ಕಡ್ಡಿಗಳು ಹೆಂಗೆ ಗಾಳಿ ಒಳಗನ ತೇಲಾಡ್ತಿರ್ತಾವೆ. ಕಣ್ಣು ಮುಂದೆ ತೇಲುವುದಿಲ್ಲೇನು. ಆದ್ರೆ ಗಾಳಿ ಇಷ್ಟು ಹುಷಾರದಲ್ಲ. ಗಾಳಿ ಎಲ್ಲವುಗಳನ್ನು ತಗೊಂಡು ಇವು ನನಗಿರಲಿ ಅಂತ ತಿರುಗಾಡೋದಿಲ್ಲದು. ಒಯ್ದು ಎಲ್ಲರ ಒಗೆದು ಯಾವುಗಳನ್ನು ಹಚ್ಚಿಕೊಳ್ಳಾರ್ದಂಗೆ ಮತ್ತೆ ಬೀಸ್ಕೋತ ಹೋಗಿಬಿಡ್ತೈತಿ. ಹುಡಿ ಹತ್ತದ ಗಾಳಿಯಂತೆ, ಧೂಳ ದುಮ್ಮ ತನಗೆ ಹಚ್ಚಿಕೊಳ್ಳಾರ್ದಂಗೆ ಅವನು ತಗೊಂಡು ಹೋಗಿ ಒಂದು ಕಡೆಗೆ ಒಗಿತದ. ನೇಯಿ ಹತ್ತದ ನಾಲಿಗೆಯಂತೆ, ನಾಲಿಗೆ ಜಿಡ್ಡು ಪದಾರ್ಥವನ್ನು ಸವಿತದ, ತಿಂತದ. ಈಗ ಎಣ್ಣೆ ಪದಾರ್ಥವನ್ನು ರುಚಿಸ್ತದ ನಾಲಿಗೆ, ತುಪ್ಪ ತಿಂತದ. ಏನೆಲ್ಲ ಜಿಡ್ಡು ಪದಾರ್ಥವನ್ನು ತಿಂದ್ರೂ ಸಹಿತ ತನ್ನ ನಾಲಿಗೆಗೆ ಅಂಟಿಸಿಕೊಳ್ಳುವುದಿಲ್ಲದು. ಮತ್ತು ಅಂಟಿಸಿಕೊಂಡಿತ್ತು ಅಂದ್ರೆ ಉಣ್ಣುದರ ಹೆಂಗೆ? ಉಂಡದ್ದೆಲ್ಲ ಹೋಳಿಗೆ ತುಪ್ಪ ನಾಲಿಗೆ ಮೇಲೆ ಇತ್ತಂದ್ರೆ ಏನು ಒಬ್ಬರು ನೂಕಾಕಬೇಕು, ಮತ್ತು ಕೈ ಇಟ್ಟು ಹಚ್ಚಿಕೊಳ್ಳುವುದಿಲ್ಲದು. ಎಲ್ಲವುಗಳ ನೀವು ಏನು ಬೇಕಾದ್ದು ಹಾಕ್ರಿ, ಜಿಡ್ಡು ಪದಾರ್ಥ ಎಲ್ಲವುಗಳನ್ನು ಒಳಗೆ ಕಳಿಸಿಬಿಡ್ತದ. ಅದು ನನಗಿರಲಿ ಅಂತ ಬಯಸುವುದಿಲ್ಲ, ಅದಕ್ಕೆ ಅಂಟಿಕೊಳ್ಳುವುದಿಲ್ಲ. ನೇಯಿ ಹತ್ತದ ನಾಲಿಗೆಯಂತೆ, ಕಾಡಿಗೆ ಹತ್ತದ ಕಣ್ಣಾಲಿಯಂತೆ. ಕಣ್ಣಿಗೆ ಕಾಡಿಗೆ ಹಚ್ಚೋದಿಲ್ಲ, ತಾಯಿ ತನ್ನ ಮಗುವಿಗೆ ಹಚ್ಚುತ್ತಿರ್ತಾಳೆ. ಎಷ್ಟು ಚಲೋ ಕಾಡಿಗೆ ಹಚ್ಚೋದು. ಅದಕ್ಕೆ ಮಗನಿಗೆ ನೆದರಾಗಬಾರ್ದು, ದೃಷ್ಟಿ ದೋಷಿ ಬರಬಾರ್ದಂತ. ತಾಯಿ ಎಷ್ಟು ಗುಣ ದೊಡ್ಡದು.
ಆ ಹುಡುಗನ ಕಾಡಿಗೆದ್ದಂಗೆ ಇರ್ತೈತಿ, ತಿಳಿತೋ ಇಲ್ಲ, ಆದರೂ ಕಾಡಿಗೆ ಹಚ್ಚೋದು ಬಿಡೋದಿಲ್ಲ. ಹುಡುಗನ ಕಾಡಿಗೆ ಮತ್ತು ಅದಕ್ಕೆ 2 ಟಿಕ್ಕಿ. ಕಣ್ಣಿಗೆ ಕಾಡಿಗೆ ಹಚ್ತೀವಿ, ಆದ್ರೆ ಕಣ್ಣು ಎಷ್ಟು ಹುಷಾರದ ಅಂತ ಕೇಳಿದ್ರೆ ಎಷ್ಟು ಚಲೋ ಬದುಕ್ತದಂದ್ರೆ, ನೀವು ಎಷ್ಟೇ ಕಾಡಿಗೆ ಹಚ್ಚ್ರಿ ಕಣ್ಣಿಗೆ, ಆದ್ರೆ ಆಲಿ ಅದಲ್ಲ ಒಳಗೆ ಬಿಳಿ ಗುಡ್ಡೆ ಅಂತಾರಲ್ಲ, ಅದು ಮಾತ್ರ ಒಂದಿಷ್ಟು ಕಾಡಿಗೆ ಹಚ್ಕೊಳ್ಳೋದಿಲ್ಲ. ಅಷ್ಟು ಪವಿತ್ರವಾಗಿ ಅದು ಜಗತ್ತನ್ನು ವೀಕ್ಷಣೆ ಮಾಡ್ತದ, ನೋಡ್ತದೆ. ಕಾಡಿಗೆ ಹತ್ತದ ಕಣ್ಣಾಲಿಯಂತೆ 3 ಹೇಳ್ಯಾರ ಅವರು. ಯಾವ್ಯಾವ ತಿಳಿದ್ವಿಲ್ಲ. ಒಂದು ಹುಡಿ ಹತ್ತದ ಗಾಳಿ ಹಂಗಿರ್ಬೇಕು, ಆ ಬಳಿಕ ಜಿಡ್ಡು ಪದಾರ್ಥಕ್ಕೆ ಅಂಟಿಕೊಳ್ಳಲಾರದಂಗೆ ನಾಲಿಗೆ ಹಂಗಿರ್ಬೇಕು, ಇನ್ನೊಂದು ಕಾಡಿಗೆ ಅಂಟಿಕೊಳ್ಳಲಾರದಂಗೆ ಕಣ್ಣಿನ ಹಾಲಿರ್ತದಲ್ಲ, ಹಂಗೆ ನೀನು ಸಂಸಾರದೊಳಗೆ ಇರು, ಆದರೆ ಯಾವುದನ್ನು ಹಚ್ಚಿಕೊಳ್ಳಬೇಡ. ನಮ್ಮದು ಹಂಗಾಗಿಲ್ಲ, ಹಚ್ಕೊಳ್ಳೋದಲ್ಲ, ಅದ್ರಾಗ ಹಚ್ಕೊಂಡು ಮಲಗಿವಿ. ಬರೀ ಹಚ್ಕೊಂಡಿಲ್ಲ, ನಾವು ಹಚ್ಕೊಂಡ ಮಲಗಿವಿ, ಸಂಸಾರನ ಹಾಸ್ಕೊಂಡಿವಿ, ಸಂಸಾರದ ರಗ್ಗ ಹೊದ್ಕೊಂಡಿವಿ. ಹೀಗಾಗಿ ನಮ್ಮ ಮನಸ್ಸಾಗಿ ಉಳಿದಿಲ್ಲ. ಮನಸ್ಸು ಹೇಗದ ಅಂತ ಕೇಳಿದ್ರೆ ಅದು ಡಸ್ಟ್ಬಿನ್ ಆದಂಗೆ ಆಗೈತಿ. ಡಸ್ಟ್ಬಿನ್ ನೋಡಿರಿಲ್ಲ, ಅಂದ್ರೆ ಕಸದ ಬುಟ್ಟಿ. ಕಸದ ಬುಟ್ಟ್ಯಾಗ ಇಂಥದ್ದು ಹಾಕಬೇಕು, ಇಂಥದ್ದು ಹಾಕಬಾರ್ದಂತ ನೇಮದಾನ. ನಮಗೆ ಮನ್ಯಾಗ ಯಾವುದು ಬೇಡಾಗಿರ್ತೈತಿ ಒಟ್ಟು ಒಯ್ದು ಏನು ಮಾಡ್ತೀವಿ, ಅದರಾಗನ ಹಾಕ್ತೀವಿ. ಹಂಗೆ ನಮಗೆ ಯಾವ್ಯಾವುದು ಬ್ಯಾಡಾಗಿರ್ತೈತಿ ಅದನ್ನು ಬಿಡು ಮಂದಿ ಎಲ್ಲ ನಾವು. ಓಣ್ಯಾನವ್ರದ್ದು ನಮ್ಮ ತಲೆಯಾಗ, ಮನೆಯವ್ರದ್ದು ನಮ್ಮ ತಲೆಯಾಗ, ತಿಕೊಟ್ಟದ್ದು ನಮ್ಮ ತಲೆಯಾಗ, ಪುಕ್ಕಟ್ಟ ಬಂದಿದ್ದು ನಮ್ಮ ತಲೆಯಾಗ, ಏನಿದ್ದಿದ್ದು ನಮ್ಮ ತಲೆಯಾಗ ಹಾಕ್ಕೊಂಡು ತಲೆಯಾಗಿ ಉಳಿದಿಲ್ಲ. ಕಸದ ಬುಟ್ಟಿ ಆದಂಗೆ ಆಗೈತಿ, ಹೊಲಸಾಗೈತಿ. ಒಬ್ಬ ಹೆಣ್ಮಗಳು ಮನೆಯ ಕಸ ಒಯ್ದು ಡಸ್ಟ್ಬಿನ್ ಇತ್ತು ಮನ್ಯಾಗ, ಒಂದು ಬುಟ್ಟಿ, ಕಸದ ಬುಟ್ಟಿ. ಮನ್ಯಾಗ ಬ್ಯಾಡಾಗಿದ್ದೇನಿತ್ತಲ್ಲ ಎಲ್ಲ ತೊಗೊಂಡು ಬುಟ್ಟ್ಯಾಗ ಹಾಕಿದ್ಲು. ಬುಟ್ಟ್ಯಾಗ ಹಾಕಿ ನಗರ ಸಭಾದವ್ರದ್ದು ಗಾಡಿ ಬರ್ತದೆ, ಇಲ್ಲಿ ನಮ್ಮಲ್ಲಿನೂ ಬರ್ತದೆ ಬೆಳಗಿನ ಜಾವ. ಅದು ಕಸದ ಗಾಡಿ ಬಂದು ಮನೆ ಮುಂದೆ ನಿಂತಿತ್ತು. ನಿಂತು ಈ ಹೆಣ್ಮಗಳೇನು ಕಸದ ಬುಟ್ಟಿತ್ತಲ್ಲ ಮನೆಯಂದು, ಇದನ್ನು ತೊಗೊಂಡು ಹೋಗಿ ಆ ಗಾಡ್ಯಾಗ ಹಾಕಬೇಕಂತ ಮಾಡಿದ್ಲು. ಆದ್ರೆ ಈ ಹೆಣ್ಮಗಳದ್ದು ಕಸದ ಬುಟ್ಟಿ ತುಂಬಿದ್ದಿಲ್ಲದು, ಅರ್ಧ ಇತ್ತು. ತೊಗೊಂಡು ಹೋಗಿ ಹಾಕಬೇಕು ಅನ್ಕೊಡ್ದ ಈ ಹೆಣ್ಮಗಳ ಮನೆಯ ಕಸ ಇತ್ತಲ್ಲ, ಇದಕ್ಕಿಂತ ಆ ಡಬ್ಬಿನ ಕಸ ಚಲೋ ಇತ್ತು. ತಿಳಿತೋ ಇಲ್ಲ, ಆ ನಗರ ಸಭೆದವ್ರದ್ದು ಗಾಡಿ ಬಂದಿತ್ತಲ್ಲ ತುಂಬಿಕೊಂಡು, ಇದಕ್ಕಿಂತ ಆ ಕಸ ಚಲೋ ಇತ್ತು. ಆವಾಗ ಹೆಣ್ಮಗಳು ಅಂದ್ಲಂತ, ಇವತ್ತೇನು ಹಾಕೋದಲ್ಲಪ್ಪ, ನಿಂದ ಒಟ್ಟಿದ್ರಾಗ ಹಾಕಿಬಿಡ ಅಂದ್ಲಂತ. ನಿಂದೇನು ಗಾಡ್ಯಾಗ ಐತಲ್ಲ ಅದನ್ನು ಒಂದಿಟ್ಟಿದ್ರಾಗ ಹಾಕಿ ತುಂಬಿಸಿಬಿಡ ಅಂದ್ಲಂತ. ಅಂದ್ರೆ ನಮ್ಮ ಕಸನೂ ನಮ್ಗೆ ಇರಲಿ, ಊರ ಕಸನೂ ನಮಗೆ ಇರಲಿ. ಹಿಂಗೆ ಮಾಡಿ ತಲೆ ಏನಾಗ್ಯದ, ಹೊಲಸಾಗ್ಯದ. ಅದಕ್ಕೆ ಅವ್ರು ಅಂತಾರೆ, ಶರೀರ ಹೊಲಸಾದ್ರೆ, ತಲೆ ಹೊಲಸಾದ್ರೆ ಏನಾರ ಮಾಡಿ ತೊಳ್ಕೊಳಕ್ಕೆ ಬರ್ತದೆ. ಮನಸ್ಸು ಹೊಲಸಾದ್ರೆ ಏನು ಮಾಡವ ನೀನು? ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಹ್ಯಾವ್ ಎ ಬಾತ್ ಟು ಕ್ಲೀನ್ಸ್ ದೇಯರ್ ಮೈಂಡ್. ಐ ಹ್ಯಾವೆಂಟ್ ಸೀನ್ ಎನಿ ಒನ್ ಹೂ ಹ್ಯಾಸ್ ಎ ಬಾತ್ ಟು ಕ್ಲೀನ್ಸ್ ದೇಯರ್ ಮೈಂಡ್. ಎಷ್ಟು ಚಲೋ ಹೇಳ್ತಾಳೆ. ಒಬ್ಬ ಶರಣೆ ವಚನ ಬರೆದಾಳ. ಅಂಗದ ಮಲಿನವ ಕಳೆವವರು ಕೋಟ್ಯಾನು ಕೋಟಿ, ಮನದ ಮಲಿನವರ ಕಳೆವವರನ್ನು ಒಬ್ಬರನ್ನೂ ನಾ ಕಾಣೆ. ಎಷ್ಟು ಚಲೋ ಮಾತು ಹೇಳ್ತಾಳೆ. ಶರೀರದ ಹೊಲಸು ಕಳೆಯವರು ರಗಡ ಮಂದಿ ಅದರ ಜಗತ್ತಿನೊಳಗೆ. ಮನಸ್ಸಿನ ಹೊಲಸು ಕಳ್ಕೊಂಡವ್ರನ್ನ ನಾವೊಬ್ಬರನ್ನೂ ನೋಡಿಲ್ಲ ಜಗತ್ತಿನೊಳಗೆ. ಯಾಕೆ ನೋಡಿಲ್ಲ? ಇದರ ಅರ್ಥ ಎಲ್ಲರ ಮನಸ್ಸು ಹೊಲಸಾಗ್ಯವಂತ. ಹೊಲಸು ಆಗಲಾರದವ್ರ ಮನಸ್ಸು ಒಂದು ಉಳಿದಿಲ್ಲಂತ ಜಗತ್ತಿನೊಳಗೆ. ಹಾಗೆ ಇಂಥ ಅದ್ಭುತವಾದ ಮನಸ್ಸನ್ನು ಕೊಟ್ಟಾನ ಭಗವಂತ ಅಂದ ಬಳಿಕ ಅದನ್ನೇನು ಮಾಡು, ತಿಳಿಯಾಗಿ ಇಟ್ಕೋಬೇಕು ಹೊರತು ಹೊಲಸು ಮಾಡಿಕೊಂಡು ಬದುಕಬಾರದು. ಅದಕ್ಕೆ ಅವರಂತಾರ ಏನು, ಎಲ್ಲದಕ್ಕೂ ಮನಸ್ಸೇ ಕಾರಣದ. ಮನಸ್ಸು ಬಿಟ್ಟರೆ ಜೀವನ ನಡೆಯುವುದಿಲ್ಲ, ಬದುಕು ಸಾಗುವುದಿಲ್ಲ.
ಅದಕ್ಕೆ ಈ 100 ವಸಂತಗಳ ಸುಂದರವಾದ ಬದುಕಿಗೆ ಮನಸ್ಸು ಕಾರಣ ಐತೆ ಅಂದ ಬಳಿಕ ಅದನ್ಯಾಕೆ ಹೊಲಸು ಮಾಡ್ಕೋತಿದಿ? ಮನಸ್ಸು ಹೊಲಸಾಯ್ತಂದ್ರೆ ಬದುಕೇ ಹೊಲಸಾಗ್ತದ.